ಎಲ್ಲರಿಗೂ ನಮಸ್ತೆ. ಈಗ ನಾವು ಮಾತಾಡ್ತಾ ಇರೋ ಟಾಪಿಕ್ ಯಾವುದು ಅಂದರೆ ಜನರಲ್ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತ. ಅಂದರೆ GMAT. ಇದು ಯಾವ ಎಕ್ಸಾಮ್ಸ್ಗೆ ಬರುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಸರ್, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂದರೆ ಯಾವ್ಯಾವ ಎಕ್ಸಾಮ್ಸ್? ಎಕ್ಸಾಂಪಲ್ KS, PSI, PDO, PC, KPSC ಎಕ್ಸಾಮ್ಸ್ ಆ್ಯಂಡ್ ಗ್ರೂಪ್ C ಎಕ್ಸಾಮ್ಸ್, ಈ ಥರ ಎಕ್ಸಾಮ್ಸ್ಗಳಿಗೆಲ್ಲ ಬರುತ್ತೆ. ಅದ್ರ ಜೊತೆಗೆ ಇನ್ಯಾವ್ಯಾವ ಎಕ್ಸಾಮ್ಸ್ ಬರುತ್ತೆ ಅನ್ನೋದಾದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಬರುತ್ತಾ? ಎಸ್, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೂ ಬರುತ್ತೆ. ಅದರಲ್ಲಿ ಆಪ್ಟಿಟ್ಯೂಡ್ಗೆ 25 ಮಾರ್ಕ್ಸ್ ಆ್ಯಂಡ್ ರೀಸನಿಂಗ್ಗೆ 25 ಮಾರ್ಕ್ಸ್ ಅಂತ ಸ್ಪೆಸಿಫಿಕ್ಕಾಗಿ ಸೆಟ್ ಮಾಡಿರುತ್ತೆ. ಅದು ನೋಡ್ತೀವಿ ಅಂದರೆ ಯಾವ ಎಕ್ಸಾಮ್ಸ್ಗೆ ಅದರಲ್ಲಿ ನಾವು ನೋಡೋದಾದರೆ SSC ಅಂತ ಒಂದು ಬರುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಬರುತ್ತೆ. ಮತ್ತು ನೆಕ್ಸ್ಟ್ RRB ಎಕ್ಸಾಮ್ಸ್ ಬರುತ್ತೆ, ರೈಲ್ವೇಸ್ ಬರುತ್ತೆ, ಬ್ಯಾಂಕಿಂಗ್ ಬರುತ್ತೆ. ಈ ಥರ ಸುಮಾರು ಎಕ್ಸಾಮ್ಸು ಸೆಂಟ್ರಲ್ ಗೌರ್ಮೆಂಟಲ್ಲೂ ಇದೆ, ಸ್ಟೇಟ್ ಗೌರ್ಮೆಂಟ್ಗೂ ಇದೆ. ಎಲ್ಲ ಎಕ್ಸಾಮ್ಸು ಮೆಂಟಲ್ ಎಬಿಲಿಟಿ ಮಸ್ಟ್ ಆ್ಯಂಡ್ ಶುಡ್. ಓಕೆನಾ? ಹಾಗಾದರೆ ಸರ್, ಈಗ ಮೆಂಟಲ್ ಎಬಿಲಿಟಿ ಬೇಕು ಅಂತ ಹೇಳಿದ್ರ ಏನೇನು ಟಾಪಿಕ್ಸ್ ಇರುತ್ತೆ, ಏನೇನು ಓದ್ಬೇಕು ನಾವು ಅನ್ನೋ ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಸಿಲೆಬಸ್ ಆಫ್ GMAT. ಅದರಲ್ಲಿ ಏನೇನು ಸಿಲೆಬಸ್ ಬರುತ್ತೆ ಅನ್ನೋದಾದ್ರೆ ಫಸ್ಟು ಟೈಪ್ 1 ರೀಸನಿಂಗ್ ಅಂತ ಇರುತ್ತೆ. ಓಕೆನಾ? ರೀಸನಿಂಗ್ ಅಂದ್ರೆ ಏನು ಸರ್? ರೀಸನಿಂಗ್ ಏನು ಕಷ್ಟನಾ? ಕಷ್ಟ ಅಲ್ಲ. ಏನು ಅಂದರೆ ಯಾವ ಥರ ನಾವು ಕ್ವಶನ್ ಅನಲೈಸ್ ಮಾಡ್ತೀವಿ, ಕ್ವಶನ್ ಅನಲೈಸ್ ಮಾಡಿ ಯಾವ ಥರ ಸಾಲ್ವ್ ಮಾಡ್ತೀವಿ, ಅದನ್ನೇ ರೀಸನಿಂಗ್ ಅನ್ನೋದು. ಇದರಲ್ಲಿ ನಾವು ಏನು ಪ್ರಿಪರೇಷನ್ ವಿತೌಟ್ ಪ್ರಿಪರೇಷನ್ ಎಕ್ಸಾಮ್ ಬರೆಯೋದಂದ್ರೆ ರೀಸನಿಂಗ್. ಯಾಕೆಂದರೆ ಕ್ವಶನ್ ಅನಲೈಸ್ ಮಾಡೋದೊಂದು ತಿಳ್ಕೊಂಡ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಓಕೆನಾ? ಓಕೆ ಸರ್, ಇದರಲ್ಲಿ ಫಸ್ಟು ಟಾಪಿಕ್ ಯಾವುದು? ಡೈಸ್ ಅಂತ ಬರುತ್ತೆ, ಕ್ಲಾಕ್ ಅಂತ ಬರುತ್ತೆ, ಕ್ಯಾಲೆಂಡರ್ ಬರುತ್ತೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಫಿಗರ್ ಕೌಂಟ್, ಫಿಗರ್ ಸೀರೀಸ್, ರ್ಯಾಂಕಿಂಗ್ ಟೆಸ್ಟ್, ಡೈರೆಕ್ಷನ್, ವೆನ್ ಡಯಾಗ್ರಾಮ್, ಕಂಪ್ರೆಷನ್, ಸಿನೋನಿಮ್ಸ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಮಿಸ್ಸಿಂಗ್ ನಂಬರ್, ನಂಬರ್ ಸೀರೀಸ್, ಬ್ಲಡ್ ರಿಲೇಷನ್. ಓಕೆನಾ? ಇವೆಲ್ಲ ಟಾಪಿಕ್ಸ್ಗೂ ಯಾವ್ದ್ರಲ್ಲಿ ಬರುತ್ತೆ? ರೀಸನಿಂಗಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟು ನಾವು ಟಾಪಿಕ್ ನೋಡೋದಾದ್ರೆ ಯಾವುದು? ಟೈಪ್ 2. ಟೈಪ್ 2 ಅಲ್ಲಿ ಏನೇನು ಬರುತ್ತೆ? ಟೈಪ್ 2 ಇಸ್ ಆಪ್ಟಿಟ್ಯೂಡ್. ಟೈಪ್ 2 ಅಲ್ಲಿ ಏನೇನು ಬರುತ್ತೆ ಅನ್ನೋದಾದ್ರೆ ಫಸ್ಟ್ ಟಾಪಿಕ್ ರೇಷಿಯೋ ಅಂಡ್ ಪ್ರಪೋರ್ಷನ್, ಮಿಕ್ಸ್ಚರ್ ಅಂಡ್ ಅಲಿಗೇಷನ್, ಪಾರ್ಟ್ನರ್ಶಿಪ್, ಏಜಸ್, ಪರ್ಸೆಂಟೇಜ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, LCM and HCF, time, speed and distance, train, boat and stream, time and ore, pipe and stream, ages, permutation and combination, probability, delta interpretation, pie chart, bar chart, line graph. ಇವೆಲ್ಲ ಆಪ್ಟಿಟ್ಯೂಡ್ ಅಲ್ಲಿ ಬರುತ್ತೆ. ಇವು ನಾವು ನೋಡ್ತಾ ಇರೋದು GMATಗೆ ಏನೇನು ಬೇಕು ಸಿಲೆಬಸ್, ಮೇನ್ ಸಿಲೆಬಸ್ ಏನೇನು ಬೇಕು. ಟೈಪ್ 1 ಅಲ್ಲಿ ರೀಸನಿಂಗ್ ಇದೆ, ಟೈಪ್ 2 ಅಂದರೆ ಆಪ್ಟಿಟ್ಯೂಡ್. ಅದರಲ್ಲಿ ಆಪ್ಟಿಟ್ಯೂಡ್ ಅಲ್ಲಿ ಏನೇನು ಬೇಕು ಅನ್ನೋದು ತಿಳ್ಕೊಂಡು ಮತ್ತೆ ರೀಸನಿಂಗ್ ಅಲ್ಲಿ ಏನೇನು ಬೇಕು ಅನ್ನೋದು ತಿಳ್ಕೊಂಡು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಯಾವುದಾದ್ರು ಒಂದು ಟಾಪಿಕ್ ತಗೊಂಡು ಡಿಸ್ಕಷನ್ ಮಾಡೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.